गणेशाय नमः। ॐ श्री गणेशाय नमः। ಅರಣ್ಯವಾಸದಿಂದ ಹೊರಬಂದ ಶ್ರೀರಾಮನು ಇಂದು ಲಂಕೆಯ ದ್ವಾರ ತಲುಪಿದ್ದಾನೆ. ರಾವಣನ ಸಹೋದರರು, ಅವನ ಶಕ್ತಿಶಾಲಿ ಸೇನೆ. ಒಂದು ಕಾಲದಲ್ಲಿ ಜಯಘೋಷದಿಂದ ಮೊಳಗಿದ ಲಂಕೆ ಇಂದು ಮೌನದ ಮಧ್ಯೆ ನಿಂತಿದೆ. ರಾವಣನು ಈಗ ಒಬ್ಬಂಟಿ. ಇದು ಯುದ್ಧವಲ್ಲ, ಧರ್ಮ ಮತ್ತು ಅಧರ್ಮದ ನಡುವೆ ಅಂತಿಮ ಸಮರ. ಇದು ಕೊನೆಯ ಘಟ್ಟ. ಇತಿಹಾಸ ಬರೆದುಕೊಳ್ಳಲಿದೆ. ನನ್ನ ಅಣ್ಣ ರಾವಣ. ಅವನ ಮನಸ್ಸಿನಲ್ಲಿ ನಾನು ಇನ್ನೂ ಜೀವಂತನಾಗಿದ್ದೇನೆ. ಆತ ನನ್ನನ್ನು ನೆನೆಸಿಕೊಳ್ಳುತ್ತಿದ್ದಾನೆಂದರೆ ಅಕ್ಕರೆಯರಿದೆ ಭರವಸೆ, ಮತ್ತೊಂದು ಸಮರದ ಸುಳಿವು. ಅವನ ನಂಬಿಕೆಯು ನನ್ನ ಶಕ್ತಿಯಾಗುತ್ತದೆ. ಈಗ ನಾನು ಲಂಕೆಗೆ ನೆರವಾಗಲು ಹೋಗಬೇಕು. ಬಾ ಮಹಿರಾವಣ. ಅಣ್ಣ ರಾವಣ, ನೀನು ನನ್ನ ನೆನೆಸಿಕೊಳ್ಳಲು ಕಾರಣವೇನು? ನಿನ್ನ ಕಣ್ಣಲ್ಲಿ ನಾನು ಇಂದು ನೋಡುತ್ತಿರುವುದು ಶೋಕವಲ್ಲ, ಸೇಡು. ನಿನ್ನ ಸಹೋದರರು ಬಲಿಯಾಗಿದ್ದಾರೆ ಎಂದು ಚಿಂತಿಸದಿರು. ಈಗ ನನ್ನ ಹೊಣೆ ಆರಂಭವಾಗಿದೆ. ನಿನ್ನ ಗೌರವವನ್ನು ಕಾಪಾಡಿ ಲಂಕೆಯ ಪ್ರತಿಷ್ಠೆಯನ್ನು ಉಳಿಸುತ್ತೇನೆ. ಬಾ, ತೋರು ನಿನ್ನ ಲಂಕಾಪುರಿ. ನೋಡು ಸಹೋದರ ಮಹಿರಾವಣ, ಇದೇ ನನ್ನ ಲಂಕೆ. ಒಮ್ಮೆ ಹೊಳಪಿನಿಂದ ಕಂಗೊಳಿಸಿದ ಈ ನಗರ ಇಂದು ಕೆಡುಕಿನ ಧೂಳಿನಲ್ಲಿ ಮರೆತಿದೆ. ಅಲ್ಲಿ ನೋಡು ಸಹೋದರ, ರಾಮನ ಸೈನ್ಯ. ಅದೋ ರಾಮ, ಅವನ ಜತೆಗೆ ಲಕ್ಷ್ಮಣನು, ಸುತ್ತಲೂ ಎಚ್ಚರದ ಕಣ್ಣಿಟ್ಟ ಹನುಮಂತ, ಮತ್ತೆ ಜಾಂಬವಂತ. ಅವನು ವೃದ್ಧನಾದರೂ ಯುದ್ಧದಲ್ಲಿ ಚಾಣಾಕ್ಷ. ಅದಕ್ಕಿಂತ ಭಯಾನಕನು ಯಾರು ಗೊತ್ತಾ? ಅದೋ ಕುಲವೈರಿ ವಿಭೀಷಣ, ನನ್ನ ರಕ್ತದ ಬಾಂಧವ. ಆದರೆ ಇವತ್ತು ಲಂಕೆಗೆ ವಿಷವನ್ನು ಚೆಲ್ಲುವವ. ನೋಡಿ, ಆಕಾಶದ ದಿಕ್ಕನ್ನು ಚೀರಿಕೊಂಡು ಬರುತ್ತಿದೆ ರಾವಣನ ಪುಷ್ಪಕ ವಿಮಾನ. ಅದರೊಳಗಿದ್ದಾನೆ ಲಂಕಾಧಿಪತಿ ನಮ್ಮ ಅಣ್ಣ ರಾವಣ. ಆದರೆ ಜೊತೆಯಲ್ಲಿ ಯಾರು? ಅವನೇ, ಅದು ಮಾಯಾವಿ ಮಹಿರಾವಣ. ಅವನ ದರ್ಶನವೇ ಸಾವು ತರಬಹುದು ಎನ್ನುವ ಮಾತು. ಇಂದು ಯುದ್ಧ ಭೂಮಿಗೆ ಆತನು ಮರಳಿ ಬಂದಿದ್ದಾನೆಂದರೆ ಇದರಲ್ಲಿ ಏನೋ ಕುತಂತ್ರವಿದೆ. ಸೈನಿಕರೇ, ಬೇಗ ಹೋಗಿ. ರಾವಣನ ಅರಮನೆಯಲ್ಲಿ ಏನಾಗುತ್ತಿದೆ ಎಂದು ಕೂಡಲೇ ತಿಳಿದು ಬನ್ನಿ. ಇಂದಿರುಳು ಕಳೆದು ನಾಳೆ ಕತ್ತಲಾಗುವ ಒಳಗೆ ರಾಮ ಲಕ್ಷ್ಮಣರನ್ನು ಪಾತಾಳದ ಕಾಳಿದೇವಿಗೆ ಬಲಿ ಕೊಡುತ್ತೇನೆ. ಮಹಾರಾಜನೇ, ಮಹಿರಾವಣನು ಶಪಥ ಮಾಡಿದ್ದಾನೆ. ಇಂದಿರಳು ಕಳೆದು ನಾಳೆ ಕತ್ತಲಾಗುವುದರೊಳಗೆ ರಾಮ ಲಕ್ಷ್ಮಣರನ್ನು ಪಾತಾಳದ ಕಾಳಿದೇವಿಗೆ ಬಲಿ ಕೊಡುತ್ತಾನಂತೆ. ಅವನು ದಿನಕ್ಕೆ 101 ರೂಪ ಧರಿಸುವ ಮಾಯಾವಿ. ನಾವು ಪ್ರತಿ ಕ್ಷಣವೂ ಎಚ್ಚರಿಕೆಯಿಂದಿರಬೇಕು. ಈಗ ಹೇಳಿ ತಾತ, ನಾವು ಏನು ಮಾಡೋದು? ಹನುಮಂತ, ಯುದ್ಧದಲ್ಲಿ ತಾಳ್ಮೆಯ ದೊಡ್ಡ ಆಯುಧ. ಆತುರದಿಂದ ಹಾರಿಬಿಟ್ರೆ ಶತ್ರುವಿನ ಮಾಯೆಗೆ ಬಲಿಯಾಗಬಹುದು. ನಾವು ಮೊದಲಿಗೆ ಉಪಾಯ ಹುಡುಕೋಣ, ಆಮೇಲೆ ಒಂದು ದಾಳಿ ಶತ್ರುವಿಗೆ ಕೊನೆ. ಭಯವು ಬೇಡ ತಾತ. ನನ್ನ ಭದ್ರಕೋಟೆಯಲ್ಲಿ ರಾಮಲಕ್ಷ್ಮಣರನ್ನು ಸುರಕ್ಷಿತವಾಗಿರಿಸುತ್ತೇನೆ. ಹನುಮ, ನಮಗೆ ರಾಮದರ್ಶನ ಹೇಗೆ ಸಾಧ್ಯ? ಅವನನ್ನು ತಲುಪುವ ಮಾರ್ಗವನ್ನು ನೀನೇ ತಿಳಿಸು. ತಾತ, ನೀವೆಲ್ಲರೂ ನಿಶ್ಚಯಿಸಿಕೊಂಡು ಒಬ್ಬೊಬ್ಬರಾಗಿ ಬನ್ನಿ. ಶ್ರೀರಾಮನ ದರ್ಶನ ಮಾಡಿ ಮನಸಾರೆ ಪ್ರಾರ್ಥನೆ ಸಲ್ಲಿಸಿ, ಮತ್ತೆ ಸಂತೋಷದಿಂದ ಹಿಂತಿರುಗಿರಿ. ಎಲ್ಲರೂ ಇಲ್ಲಿ ಬನ್ನಿ.
ರಾಮ ಲಕ್ಷ್ಮಣರನ್ನು ಅಪಹರಿಸಿ ತರಬೇಕು. ಯಾರು ಹೋಗುತ್ತೀರಾ? ಮುಂದೆ ಬನ್ನಿ. ಪ್ರಣಾಮಗಳು ಮಹಾರಾಜ ಮಹಿರಾವಣ. ನನ್ನ ಹೆಸರು ವಜ್ರದಂತ. ನೀವು ಆಜ್ಞೆವಾಡಿದರೆ ನನ್ನ ಉದ್ದವಾದ ಕೊಕ್ಕಿನಿಂದ ಹನುಮಂತನನ್ನು ಕುಕ್ಕಿ ರಾಮ ಲಕ್ಷ್ಮಣರನ್ನು ನನ್ನ ಕಾಲಿನಿಂದ ಹೊತ್ತು ನಿಮ್ಮ ಮುಂದೆ ಬಂದು ಬಿಡುತ್ತೇನೆ. ವಜ್ರದಂತ, ನಿನ್ನ ಶೌರ್ಯ ನನಗೆ ಗೊತ್ತು. ಹೋಗು, ಹನುಮಂತನನ್ನು ಕುಕ್ಕಿ ರಾಮ ಲಕ್ಷ್ಮಣರನ್ನು ಹಿಡಿದು ತಂದು ಬಿಡು. ಈಗಿನಿಂದ ನಿನಗೆ ನನ್ನ ಅನುಮತಿ ಇದೆ. ಪ್ರಭು ಹನುಮಂತ, ನಾನು ತಪ್ಪು ಮಾಡಿದ್ದೇನೆ. ನಾನು ನಿನಗೆ ಶರಣಾಗುತ್ತೇನೆ, ದಯವಿಟ್ಟು ಕ್ಷಮಿಸು. ವಜ್ರದಂತ, ಹೋಗು. ನಿನಗೆ ಪ್ರಾಣಭಿಕ್ಷೆ ನೀಡಿದ್ದೇನೆ. ಆದರೆ ನೆನಪಿಟ್ಟುಕೋ, ಇನ್ನೆಂದೂ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡ. ರಾಜ ಮಹಿರಾವಣ, ನನ್ನನ್ನು ಕ್ಷಮಿಸಬೇಕು. ಓ ಹೇಡಿ ಪಕ್ಷಿ, ನನ್ನ ಮಹಾದ್ವಾರಕ್ಕೆ ನೀನು ಶರಣಾಗಲು ಯೋಗ್ಯನಲ್ಲ. ತೊಲಗು ಇಲ್ಲಿಂದ, ಮತ್ತೆ ನನ್ನ ದೃಷ್ಟಿಗೆ ಬೀಳಬೇಡ. ಬೇರೆ ಯಾರು ಹೋಗುತ್ತೀರಿ? ರಾಮಲಕ್ಷ್ಮಣರನ್ನು ಹಿಡಿದು ತರುವ ಧೈರ್ಯ ಯಾರಿಗಿದೆ? ಮಹಿರಾವಣ ಮಹಾರಾಜರೇ, ನೀವು ಆಜ್ಞೆ ಕೊಟ್ಟರೆ ನಾನು ಬಿಲವನ್ನು ಕೊರೆದು ಹನುಮಂತನಿಗೆ ತಿಳಿಯದಂತೆ ರಾಮಲಕ್ಷ್ಮಣರನ್ನು ಹೊತ್ತು ತೆಂದು ಬಿಡುತ್ತೇನೆ. ಬೇಗ ಹೋಗು ವ್ಯಾಘ್ರಮುಖ, ಅವರಿಬ್ಬರನ್ನು ಹೊತ್ತೂತ. ಇವನು ಯಾರೋ ಬಂದಿದ್ದಾನಲ್ಲ. ವಜ್ರಮುಖ, ತೊಲಗು ಇಲ್ಲಿಂದ. ನೀನು ಸಹ ಬಾಕಿ ಎಲ್ಲರೂ ಹೆದರಿದ ಹೆಂಗಸರಂತಿರುವ ಹೇಡಿಗರು. ನನ್ನ ಸೈನ್ಯವೆಲ್ಲ ದುರ್ಬಲರ ಗುಂಪೇನ. ಅಲ್ಲಿ ಏನಾಗುತ್ತಿದೆ ಎಂದು ನಾನೇ ಖುದ್ದಾಗಿ ಹೋಗಿ ತಿಳಿದುಕೊಳ್ಳಬೇಕಾಗಿದೆ. ಹನುಮ, ನನಗೆ ಶ್ರೀರಾಮ ದರ್ಶನ ಮಾಡಲು ಒಂದು ಸಲ ಅನುಮತಿ ನೀಡಬೇಕು. ಅವನ ಪಾದಕಮಲಗಳನ್ನು ನೋಡುವ ಹಂಬಲ ನನ್ನ ಹೃದಯ ತುಂಬಿಕೊಂಡಿದೆ. ತಾತ, ಜಾಂಬವಂತ, ನೀವು ಹೋಗಿ ಶ್ರೀರಾಮ ದರ್ಶನ ಮಾಡಬಹುದು. ನಿಮ್ಮ ಭಕ್ತಿ ಹೃದಯಕ್ಕೆ ರಾಮನ ಅನುಗ್ರಹ ಸಿಗುವುದು ನಿಶ್ಚಯ. ಹನುಮ, ನನಗೆ ರಾಮ ದರ್ಶನವಾಯಿತು. ಇದು ನನ್ನ ಜೀವನದ ಪರಮಧನ್ಯತೆ. ನಿನಗೆ ಮಂಗಳವಾಗಲಿ. ಸದಾ ರಾಮ ಕೃಪೆ ನಿನ್ನ ಜೊತೆಗಿರಲಿ. ತಾತ, ಈಗ ರಾಮದರ್ಶನಕ್ಕೆ ಬರುವವರು ಯಾರು? ಇನ್ಯಾರು? ಭಾಗವತೋತ್ತಮರಾದ ವಿಭೀಷಣ ಬರುತ್ತಾರೆ.
ವಿಭೀಷಣ ಕುಲವೈರಿ, ನನ್ನ ಅಜಾತ ಶತ್ರು. ಇದೇ ಸರಿಯಾದ ಸಮಯ. ಈಗಲೇ ನಾನು ವಿಭೀಷಣನ ಹಾಗೆ ರೂಪಧರಿಸಿ ರಾಮ ಲಕ್ಷ್ಮಣರನ್ನು ಅಪಹರಿಸುತ್ತೇನೆ. ವಾಯುನಂದನ ಮಾರುತಿ, ನನಗೆ ರಾಮದರ್ಶನ ಮಾಡಲು ದಾರಿ. ಓ ಭಾಗವತೋತ್ತಮರಾದ ವಿಭೀಷಣ ಪ್ರಭುಗಳೇ, ಇದೋ ನನ್ನ ನಮಸ್ಕಾರಗಳನ್ನು ಸ್ವೀಕರಿಸಿ. ಹನುಮ, ದಯವಿಟ್ಟು ನನಗೆ ರಾಮದರ್ಶನ ಮಾಡಲು ಅವಕಾಶ ಕಲ್ಪಿಸು. ನಾನು ನಿರೀಕ್ಷೆಯಲ್ಲಿದ್ದೇನೆ. ನನ್ನ ಭಕ್ತಿಯಿಂದ ಮಾತ್ರ ಇದನ್ನು ಕೋರುತ್ತಿದ್ದೇನೆ. ನನ್ನ ನಿಜವಾದ ಇಚ್ಛೆ ರಾಮನ ಪಾದಕಮಲವನ್ನು ನೋಡುವುದು. ಶ್ರೀಮಾನ್ ವಿಭೀಷಣ, ಚಿಂತಿಸಬೇಡಿ. ನಾನು ನಿಮಗೆ ರಾಮದರ್ಶನಕ್ಕೆ ದಾರಿ ತೋರಿಸುತ್ತೇನೆ. ಧನ್ಯವಾದಗಳು ಹನುಮ. ರಾಮ ಲಕ್ಷ್ಮಣ ಇಬ್ಬರು ಗಾಢ ನಿದ್ರೆಯಲ್ಲಿದ್ದಾರೆ. ಅವರ ನಿದ್ರೆಯನ್ನು ಮತ್ತಷ್ಟು ಗಾಢಗೊಳಿಸಲು ನನ್ನ ಒಂದು ಸ್ಪರ್ಶ ಸಾಕು. ನಂತರ ಇವರಿಬ್ಬರನ್ನೂ ಹಿಡಿದು ಪಾತಾಳದಲ್ಲಿರುವ ಕಾಳಿಗುಡಿಗೆ ಒಯ್ಯುತ್ತೇನೆ. ಅಲ್ಲಿ ಅವರ ಬಲಿಯೇ ನನ್ನ ವಿಜಯವಾಗುತ್ತದೆ. ತಾಯಿ ಮಹಾಕಾಳಿ, ನಿನಗೆ ಬೇಕಾದ ಬಲಿ ಸಿದ್ಧವಾಗಿದೆ ಅಮ್ಮ. ಹನುಮ, ನಿನ್ನ ದಯೆಯಿಂದ ನನಗೆ ರಾಮದರ್ಶನವಾಯಿತು. ನಿನಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ವಿಭೀಷಣರೇ, ಮುಂದೆ ರಾಮದರ್ಶನಕ್ಕೆ ಬರುವವರು ಯಾರು? ಈಗ ನಳ, ನೀಲ, ಮೈಂದ, ಗವಾಕ್ಷರೆಲ್ಲರೂ ರಾಮದರ್ಶನಕ್ಕೆ ಬರಲಿದ್ದಾರೆ. ಆದರೆ ಹನುಮ, ನನ್ನಿಂದ ನಿನಗೆ ಒಂದು ಎಚ್ಚರಿಕೆಯ ಮಾತು. ಅಲ್ಲಿನ ಮಹಿರಾವಣನ ಒಬ್ಬ ಮಾಯಾವಿ. ಅವನು ಯಾರ ರೂಪದಲ್ಲಾದರೂ ಬರಬಹುದು. ನೀನು ತುಂಬ ಎಚ್ಚರಿಕೆಯಿಂದಿರಬೇಕು ಮತ್ತು ಶತ್ರುವಿನ ಚತುರತೆಯನ್ನು ಗಮನದಲ್ಲಿಡು. ವಿಭೀಷಣರೇ, ಆ ಮಾಯಾವಿಯ ಆಟ ನನ್ನ ಮುಂದೆ ನಡೆಯುವುದಿಲ್ಲ. ನೀವು ನಿಶ್ಚಿಂತೆಯಿಂದಿರಿ. ಬಾ ಮಾಯಾವಿ ಮಹಿರಾವಣ. ಹೋ ಹನುಮಂತ, ನನಗೆ ರಾಮದರ್ಶನ ಮಾಡಲು ಅನುಮತಿ ಕೊಡುವಿಯಾ? ನಿನಗೆ ರಾಮದರ್ಶನವಲ್ಲ, ಈ ದಿನ ಯಮದರ್ಶನ ಮಾಡಿಸುತ್ತೇನೆ ಮಾಯಾವಿ ಮಹಿರಾವಣ. ಅಯ್ಯೋ, ಇದೇನು? ದೂರದಲ್ಲಿ ವಿಭೀಷಣನ ಕೂಗು. ಅಲ್ಲೇನೋ ತಪ್ಪಾಗುತ್ತಿದೆ. ಅನಾಹುತ ಆಗುವ ಮೊದಲು ನಾನು ಹೋಗಿ ಅದನ್ನು ತಡೆಯಬೇಕು. ನನ್ನ ಪೆಟ್ಟನ್ನು ತಿಂದಿದ್ದೀಯಾ, ಆದರೂ ಇನ್ನು ರಾಮ ರಾಮ ಅಂತಿದ್ದೀಯಾ? ಇರು, ನಿನಗೆ ಸರಿಯಾದ ಶಿಕ್ಷೆ ಮಾಡುತ್ತೇನೆ. ಹನುಮ, ಹನುಮ, ನಿಲ್ಲೋ. ಹನುಮ, ಇದೇನು ಮಾಡಿದೆ ನೀನು? ಹನುಮ, ವಿಭೀಷಣನನ್ನು ಯಾಕೆ ಘಾತಿಸಿದೆ ನೀನು? ಯಾವ ಕಾರಣಕ್ಕೆ ಈ ಅನಾಹುತ ಮಾಡಿದೆ? ತಾತ, ಇವನೇ ಆ ಮಾಯಾವಿ ಮಹಿರಾವಣ. ವಿಭೀಷಣರ ರೂಪ ಧರಿಸಿ ಬಂದಿದ್ದಾನೆ. ಈಗ ತಾನೇ ನಿಜವಾದ ವಿಭೀಷಣರು ರಾಮದರ್ಶನ ಮಾಡಿ ಹಿಂತಿರುಗಿದ್ದಾರೆ. ಹನುಮ, ನಿನ್ನಿಂದ ಪೆಟ್ಟನ್ನು ತಿಂದರೂ ಇವನು ರಾಮ ಅಂತ ಕೂಗುತ್ತಿದ್ದಾನೆಂದರೆ ಇವನು ಅವನಲ್ಲಪ್ಪ, ಇವನು ವಿಭೀಷಣನೇ ಆಗಿರಬೇಕು. ಅಯ್ಯೋ ಹನುಮ, ನೀನು ಆ ಮಾಯಾವಿಯ ಮಾಯಾಜಾಲಕ್ಕೆ ಬಲಿಯಾದೆಯಾ? ಮೊದಲು ರಾಮ ಲಕ್ಷ್ಮಣರು ಒಳಗಿದ್ದಾರೆಯೇ ಎಂದು ನೋಡೋಣ. ಬೇಗ ಬನ್ನಿ. ರಾಮ, ತಂದೆ, ಪ್ರಭು, ನನ್ನ ಅಜಾಗರೂಕತೆಯಿಂದ ನಿಮ್ಮನ್ನ ಆ ಮಾಯಾವಿಯಿಂದ ರಕ್ಷಿಸಲು ನಾನಿಂದು ಅಸಮರ್ಥನಾದನೆ. ಅಯ್ಯೋ ರಾಮ, ರಾಮ. ಮೋಸ ಹೋದೆಯಲ್ಲೋ ಮಾರುತಿ. ವಿಭೀಷಣರೇ, ನನ್ನನ್ನು ಕ್ಷಮಿಸಿ. ನನ್ನ ಅಜ್ಞಾನದಿಂದ ದೊಡ್ಡ ದೋಷವಾಯಿತು. ಅದನ್ನು ಬಿಡು ಹನುಮ, ಮೊದಲು ರಾಮನನ್ನು ಹುಡುಕುವ ದಾರಿಯನ್ನು ನೋಡೋಣ. ಈಗ ರಾಮ ಲಕ್ಷ್ಮಣರನ್ನು ರಕ್ಷಿಸಿ ಕರೆತರುವವರು ಯಾರು? ಇದು ನನ್ನಿಂದಾದ ಪ್ರಮಾದ. ಅವರ ರಕ್ಷಣೆಯ ಹೊಣೆಯೂ ನನ್ನದೇ. ವಿಭೀಷಣರೇ, ನನಗೆ ಮಹಿರಾವಣನ ಆಸ್ಥಾನ ತಲುಪುವ ಮಾರ್ಗವನ್ನು ತಿಳಿಸಿ. ವಿಭೀಷಣರೇ,
ಹನುಮಂತನು ಈ ಕಾರ್ಯದಲ್ಲಿ ಯಶಸ್ವಿಯಾಗುವನೆಂದು ನನಗನಿಸುತ್ತದೆ. ಹಾಗಾದರೆ ಗಮನವಿಟ್ಟು ಕೇಳು ಹನುಮ. ಸಪ್ತ ಸಮುದ್ರದ ಮಧ್ಯದಲ್ಲಿ ಒಂದು ದಿವ್ಯವಾದ ಕಮಲವಿದೆ. ಆ ಕಮಲದೊಳಗೆ ಹೋದರೆ ನೀನು ನೇರವಾಗಿ ಪಾತಾಳವನ್ನು ಸೇರುವೆ. ಆದರೆ ಎಚ್ಚರ ಹನುಮ, ಅಲ್ಲಿ ಅನೇಕ ಭೀಕರ ರಾಕ್ಷಸರು ಕಾವಲು ನಿಂತಿದ್ದಾರೆ.